ಬುಧ ವೀಕ್ ಅಂತ ಹೇಳ್ತಿದ್ರಿ ಶಾಸ್ತ್ರಿಗಳೇ, ಅದು ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ರಾಶಿ ಫಲಗಳಲ್ಲಿ ತಿಳಿಸ್ಕೊಡಿ. ಅದಕ್ಕೂ ಮುಂಚೆ ಈ ದಿನದ ಸಂದೇಶಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಮಂಗಳೂರಿಂದ ವೈಭವ್ ಅಂತ, ಹುಟ್ಟಿದ ದಿನಾಂಕ 5/6ನೇ ತಿಂಗಳು 2008 ಮಧ್ಯಾಹ್ನ 3:01. ಇವರ ಸಮಸ್ಯೆ ಬಂದು ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ವೈಭವ್ ಅವರ ಪ್ರಶ್ನೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಲ್ಲ. ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನದ ಅಧಿಪತಿ ನಿಮ್ಮ ಜಾತಕದಲ್ಲಿ ಭಾಗ್ಯಸ್ಥಾನದಲ್ಲಿದ್ದಾನೆ, ರವಿಯುಕ್ತನಾಗಿ. ಹೀಗಾಗಿ ಭಾಗ್ಯಸ್ಥಾನದಲ್ಲಿ ಒಂದು ಗ್ರಹ ಇದ್ದರೆ ತುಂಬ ಒಳ್ಳೆಯದು. ಅದರಲ್ಲೂ ಲಗ್ನಾಧಿಪತಿ ಇದ್ದರೆ ಅದೃಷ್ಟ ಅಂತ ಕರೀತಾರೆ. ಆದರೆ ರವಿಯುಕ್ತನಾದಾಗ ಮೌಢ್ಯತೆ ಏರ್ಪಾಡಾಗೋ ಸಾಧ್ಯತೆ ಇರುತ್ತೆ. ಇಂಥ ಸಂದರ್ಭದಲ್ಲಿ ಆರೋಗ್ಯ ಹಾಳಾಗೋ ಸಾಧ್ಯತೆ ಕೂಡ ಇರುತ್ತೆ. ನೋಡಿದ್ರೆ ಇಲ್ಲಿ ರವಿ ಇರತಕ್ಕಂಥದ್ದು 1:21 ಬುಧ ಇರತಕ್ಕಂಥದ್ದು 1:24. ನೋಡಿ, ಬುಧನಿಗೆ ಸೂರ್ಯನಿಂದ 14 ಡಿಗ್ರಿ ಅಂತರ ಇರಬೇಕು. ಆಗಿದ್ದಾಗ, ಅಷ್ಟು ಅಂತರ ಇದ್ದಾಗ ಬುಧನಿಗೆ ಸಂಪೂರ್ಣ ಬಲ ಇರ್ತದೆ. ಅವನು ಭಾಗ್ಯಸ್ಥಾನದಲ್ಲಿ ಒಳ್ಳೆಯ ಫಲ ಕೊಡ್ತಾನೆ. ಸೂರ್ಯನ ಸಮೀಪದಲ್ಲಿರೋ ಕಾರಣದಿಂದಾಗಿ ಸೂರ್ಯ ತನ್ನ ಕಿರಣಗಳಿಂದ ಬುಧನನ್ನು ಮುಚ್ಚಿಬಿಟ್ಟಿದ್ದಾನೆ. ಹೀಗಾಗಿ ನಿಮ್ಮ ಫಲವೂ ಮುಚ್ಚಿ ಹೋಗಿದೆ. ಅವನು ಲಗ್ನಾಧಿಪತಿ. ಲಗ್ನ ಅಂದರೆ ಶರೀರವನ್ನು ಪ್ರತಿನಿಧಿಸ್ತಕ್ಕಂಥದ್ದು. ಹೀಗಾಗಿ ನಿಮಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಅದು ಇದೆ. ಈಗ ಪ್ರಸ್ತುತ ಗುರು ದಶೆಯಲ್ಲಿ ತಮಗೆ ಕೇತುವಿನ ಭುಕ್ತಿ ನಡೀತಾ ಇದೆ. ಈ ಕೇತು ನಿಮ್ಮ ಜಾತಕದಲ್ಲಿ ಲಾಭಸ್ಥಾನದಲ್ಲಿದ್ದಾನೆ. ಅದು ಚಂದ್ರಕ್ಷೇತ್ರ. ಅದೂ ಕೂಡ ಸ್ವಲ್ಪ ಮಟ್ಟಿಗೆ ವೀಕ್ ಆಗಿದೆ. ಲಗ್ನಾಧಿಪತಿಯೂ ಬಲಹೀನ, ನಡೀತಾ ಇರತಕ್ಕಂಥ ಭುಕ್ತಿ ಕಾಲವೂ ಬಲಹೀನವಾಗಿದೆ. ಈ ಕಾರಣದಿಂದಾಗಿ ನೀವು ಬುಧ ಕವಚವನ್ನು ಕೇಳಿಸ್ಕೊಳ್ಬೇಕು. ಪ್ರತಿ ದಿವಸ ಬುಧ ಕವಚ ಕೇಳಿಸ್ಕೊಳ್ಳಿ. ಈಗ ಬುಧನೂ ನೀಚನಾಗಿದ್ದಾನೆ. ಈಗಷ್ಟೇ ಹೇಳ್ತಾ ಇದ್ದೆ ನಾನು. ನಿಮ್ಮ ಲಗ್ನಾಧಿಪತಿ ಅವನು, ಶರೀರದ ಅಧಿಪತಿ. ಹೀಗಾಗಿ ತಪ್ಪದೇ ಪ್ರತಿ ಬುಧವಾರ ವಿಷ್ಣು ಸನ್ನಿಧಾನಕ್ಕೆ ಹೋಗಿ ಒಂದು ತುಳಸಿ ಅರ್ಚನೆ ಮಾಡಿಸಿ. ಇದು ತುಂಬ ಸಹಾಯವಾಗುತ್ತೆ, ಆರೋಗ್ಯ ಸಿದ್ಧಿಯೂ ಆಗುತ್ತೆ. ಇದು ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ. ಇನ್ನು ಶಿಕ್ಷಣಕ್ಕೆ ಸಂಬಂಧಿಸಿದ ಹಾಗೆ ನಿಮಗೆ ನೋಡಿ, ಈ ಸಂದರ್ಭದಲ್ಲಿ ಅಕ್ಟೋಬರ್ವರೆಗೆ ಪ್ರತಿ ಮಂಗಳವಾರ ನೀವು ಗಣಪತಿ ಸನ್ನಿಧಾನಕ್ಕೆ ಹಾಲು ಮತ್ತು ಜೇನು ಇವುಗಳ ಅಭಿಷೇಕ ಮಾಡಿಸಿ ಆ ಪ್ರಸಾದ ತೆಗೆದುಕೊಳ್ಳಿ, ತೀರ್ಥ ಸೇವನೆ ಮಾಡಿ. ಅದು ನಿಮ್ಮ ವಿದ್ಯೆಗೆ ತುಂಬ ಸಹಕಾರಿಯಾಗುತ್ತೆ. ಆನಂತರದಲ್ಲಿ ಶುಕ್ರನ ಕಾಲ ಪ್ರಾರಂಭವಾಗುತ್ತೆ, ತುಂಬ ಚೆನ್ನಾಗಿರುತ್ತದೆ, ಆತಂಕ ಮಾಡ್ಕೋಬೇಡಿ. ಅಕ್ಟೋಬರಿಂದ ನಿಮ್ಮ ಜೀವನ ಒಂದು ಹೊಸ ಹಾದಿಯನ್ನು ಕಾಣಲಿಕ್ಕೆ ಅವಕಾಶ ಇದೆ. ಯಾಕೆಂದರೆ ಭಾಗ್ಯಾಧಿಪತಿ ಕಾಲ ಶುರುವಾಗುತ್ತೆ, ತುಂಬ ಅನುಕೂಲ ಆಗುತ್ತೆ, ಆತಂಕ ಬೇಡ, ಒಳ್ಳೆಯದಾಗಲಿ. ಮುಂದಿನ ಸಂದೇಶವನ್ನು ನೋಡೋಣ ಶಾಸ್ತ್ರಿಗಳೇ. KV ರಾವ್ ಅಂತ, ಹೋಟೆಲ್ ವ್ಯಾಪಾರ ಹೇಗಿದೆ ಅನ್ನೋದನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಮಂಗಳೂರಿಂದ, ಹುಟ್ಟಿದ ದಿನಾಂಕ 25/10ನೇ ತಿಂಗಳು 1960 ಮಧ್ಯಾಹ್ನ 1 ಗಂಟೆ. KV ರಾವ್ ಅವರ ಪ್ರಶ್ನೆ, ಅವರು ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಹೇಗಿದೆ ಅಂತ ಕೇಳಿದಾರಲ್ವ. ಜಾತಕ ನೋಡೋಣ. ನೋಡಿ, ವ್ಯಾಪಾರಿಗಳಿಗೆ ಒಂದು ವ್ಯಾಪಾರ ಸ್ಥಾನ, ಇನ್ನೊಂದು ಲಾಭಸ್ಥಾನ ಮತ್ತು ಅದೃಷ್ಟ ಸ್ಥಾನ, ಇವು ತುಂಬ ಚೆನ್ನಾಗಿರಬೇಕು. ಅದಿದ್ದಾಗ ನೀವು ಇನ್ವೆಸ್ಟ್ ಮಾಡಿದ್ದೆಲ್ಲ ಮತ್ತೆ ವಾಪಸ್ ಬರುತ್ತೆ, ಹೆಚ್ಚಾಗಿ ಬರಲಿಕ್ಕೆ ಅವಕಾಶ ಇರ್ತದೆ. ಇದರಲ್ಲಿ ಯಾವುದೊಂದು ತೊಡಕಿದ್ರೂ ಕೂಡ ವಿಪರೀತವಾದ ಶ್ರಮವೇ ಆಗುತ್ತೆ. ಕೆಲಸ ಮಾಡ್ತಾಯಿದ್ದೀನಿ, ಫಲ ಇಲ್ಲ, ಏನು ಮಾಡೋದು ಅಂತ ಪ್ರಶ್ನೆ ಬಂದ್ಬಿಡುತ್ತೆ. ನೋಡಿ, ತಮ್ಮ ಜಾತಕ ಗಮನಿಸಿದರೆ ನಿಮ್ಮದು ಮಕರ ಲಗ್ನದಿಂದ ವ್ಯವಹಾರ ಸ್ಥಾನವನ್ನು, ಸಪ್ತಮ ಸ್ಥಾನ ಹಾಗೂ ಕರ್ಮಸ್ಥಾನ ಎರಡನ್ನೂ ಗಮನಿಸ್ಕೊಳ್ಬೇಕು. ಈ ಸ್ಥಾನದ ಅಧಿಪತಿಗಳು ನಿಮ್ಮ ಜಾತಕದಲ್ಲಿ ನೋಡಿ, ಕೆಲಸದ ಅಧಿಪತಿ ಲಾಭಸ್ಥಾನದಲ್ಲಿದ್ದಾನೆ, ವೃತ್ತಿಯ ಅಧಿಪತಿ. ಕೆಲಸ ಮಾಡ್ತೀರಾ ವಿಪರೀತವಾಗಿ, ನಿಮಗೆ ಅದು ಲಾಭದಾಯಕವಾಗಿದೆ ಅಂತ ನಿಮ್ಮ ಮನಸ್ಸಿಗೆ ಅನಿಸ್ತಾ ಇರುತ್ತೆ. ಕೆಲಸ ಮಾಡ್ತಾಯಿದ್ದೀನಿ, ಬರುತ್ತೆ ಲಾಭ. ಆದರೆ ವ್ಯಾಪಾರದ ಅಧಿಪತಿ ವ್ಯಯದಲ್ಲಿ ಕೂತಿದ್ದಾನೆ. ಇದು ನಿಮ್ಮ ಜಾತಕ ತೋರಿಸ್ತಾ ಇರತಕ್ಕಂತಹ ತೊಡಕು. ಮತ್ತು ಧನಾಧಿಪತಿ, ಹಣದ ಅಧಿಪತಿ. ಕೆಲಸ ಮಾಡ್ತೀರಾ, ಕಷ್ಟಪಡ್ತೀರಾ, ತೊಡಗಿಸ್ತೀರಾ, ಇನ್ವೆಸ್ಟ್ ಮಾಡ್ತೀರಾ, ಧನ ಬರಬೇಕಲ್ಲ, ಆ ಅಧಿಪತಿ ವ್ಯಯದಲ್ಲಿದ್ದಾನೆ. ಇದು ಏನಪ್ಪ ಮಾಡುತ್ತೆ ಅಂದರೆ ವಿಪರೀತವಾದ ಶ್ರಮವನ್ನು ತಗೊಳುತ್ತೆ, ಅದಕ್ಕೆ ಸರಿಯಾದ ಫಲವನ್ನು ಕೊಡೋದಿಲ್ಲ. ಇಂಥದ್ದೊಂದು ಲಕ್ಷಣ ಸೂಚಿಸ್ತಾ ಇದೆ. ವ್ಯಾಪಾರದ ಅಧಿಪತಿಗೆ ಬಲ ಕಡಿಮೆ. ಈ ಕಾರಣದಿಂದ ಏನಪ್ಪ ಮಾಡೋದು? ಚಂದ್ರಗ್ರಹ ಆರಾಧನೆ. ನೀವು ಹತ್ತಿರದಲ್ಲಿ ನೋಡಿ, ಅಲ್ಲೆಲ್ಲ ಸಾಕಷ್ಟು ಅಮ್ಮನವರ ಸನ್ನಿಧಾನಗಳಿದ್ದಾವೆ, ಅಲ್ಲೆಲ್ಲ ವಿಶೇಷ ಪೂಜೆಗಳು ನೆರವೇರುತ್ತೆ. ತಾವು ಮಂಗಳೂರಿಂದ ಕಳಿಸಿರ್ತಕ್ಕಂಥದ್ದು. ಅಲ್ಲಿ ಅಮ್ಮನವರ ಸನ್ನಿಧಾನಕ್ಕೆ ಪ್ರತಿ ಸೋಮವಾರ ಕ್ಷೀರಾಭಿಷೇಕ ಮಾಡಿಸಿ, ಹಾಲಿಂದ ಅಭಿಷೇಕ ಮಾಡಿಸಿ,
ಅಭಿಷೇಕ ತೀರ್ಥವನ್ನು ನೀವು ಸೇವನೆ ಮಾಡಿ. ಜೊತೆಗೆ ನಿಮ್ಮ ವ್ಯಾಪಾರ ಸ್ಥಳ ಯಾವುದಿದೆ ಅಲ್ಲಿ ಪ್ರತಿ ಶುಕ್ರವಾರ ಶ್ರೀ ಸೂಕ್ತ ಪಾರಾಯಣ ಮಾಡಿಸಿ. ಅದು ತುಂಬ ಸಹಾಯವಾಗುತ್ತೆ. ನೀವು ಮಾಡಿ ನೋಡಿ. 16 ಶುಕ್ರವಾರ ನಿರಂತರವಾಗಿ ಮಾಡಿಸಿ. ಅಷ್ಟರಲ್ಲಿ ನಿಮಗೊಂದು ಫಲ ಅರಳುತ್ತೆ. ಯೋಚನೆ ಮಾಡೋದು ಬೇಡ. ಒಳ್ಳೆಯದಾಗಲಿ. ಸಂದೇಶಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಈಗ ರಾಶಿ ಫಲಗಳಿಗೆ ಹೋಗೋಣ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.